ನಮಸ್ಕಾರ. ನ್ಯೂಸ್ 46ಗೆ ಸ್ವಾಗತ. ಮಂತ್ರಾಲಯ ಪರಮ ಪೂಜ್ಯ ಶ್ರೀ 108 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳಿಂದ ಸಹಸ್ರಾರು ಶಿಷ್ಯ ಭಕ್ತರಿಗೆ ತಪ್ತ ಮುದ್ರಾ ಧಾರಣೆ. ಜಯನಗರದ 5ನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಆಷಾಢ ಶುದ್ಧ ಪ್ರಥಮ ಏಕಾದಶಿ ಪ್ರಯುಕ್ತ ಜಗದ್ಗುರು ಶ್ರೀಮಾನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಾಧೀಶ್ವರರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪರಮ ಪೂಜ್ಯ 1008 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳರವರು ತಮ್ಮ ಅಮೃತ ಹಸ್ತದಿಂದ ಶ್ರೀಮಾನ್ ಮೂಲ ರಾಮಚಂದ್ರ ಅವರ ಸಂಸ್ಥಾನ ಪೂಜೆಯನ್ನ ನೆರವೇರಿಸಿ ತದನಂತರ ಶ್ರೀ ಸುದರ್ಶನ ಹೋಮದೊಂದಿಗೆ ವಿಶೇಷವಾಗಿ ಶಯನಿ ಪ್ರಥಮ ಏಕಾದಶಿ ಪ್ರಯುಕ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುಂಭಾಗದ ಬಂಗಾರದ ತೊಟ್ಟಿಲಿನಲ್ಲಿ ಶ್ರೀಮಾನ್ ಮೂಲ ರಾಮಚಂದ್ರ ದೇವರಿಗೆ ತೊಟ್ಟಿಲ ಸೇವೆಯನ್ನ ನೆರವೇರಿಸಿ ಮಹಾಮಂಗಳಾರತಿಯೊಂದಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ತಾವು ತಪ್ತ ಮುದ್ರಾಧಾರಣವನ್ನ ಸ್ವೀಕರಿಸಿ ತದನಂತರ ಶ್ರೀಮಠದ ಸಹಸ್ರಾರು ಶಿಷ್ಯರಿಗೆ ಮತ್ತು ಭಕ್ತರಿಗೆ ನಿರಂತರವಾಗಿ ತಪ್ತ ಮುದ್ರಾಧಾರಣವನ್ನ ನೆರವೇರಿಸಿದರು. स्पंदम मनुष्य गुरुवायो
ಜಾಗ ಬಿಡು ಬ್ರದರ್, ನಮಗೆ ಆಗಲ್ಲ. ಆಧಾರ್ ಬಂದ್ಬಿಡಿ ಆಮೇಲೆ ಮಾತು ಈಗ ಆಗಲ್ಲಪ್ಪ ನೋಡ್ತಾ ಇರಿ ಆಮೇಲೆ ಬಂದ್ಬಿಡು ಆಧಾರ್ ಬಂದ್ಬಿಡಿ ಸರ್ ಆಧಾರ್ ಬನ್ನಿ ಬೇಗ ಸ್ವಾಮಿಗಳವರ ಪರಮಗುರುಗಳಾದ ವೀರೇಂದ್ರ ತೀರ್ಥರು ಚಕ್ರವರ್ತಿಯಂತಹ ಗ್ರಂಥದಲ್ಲಿ ಕೂಡ ಇದರ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಒಂದು ಪತ್ರವನ್ನು ನಾವು ಟು ಅಡ್ರೆಸ್ಸಿಗೆ ರವಾನಿಸಬೇಕಾದ್ರೆ ಅದಕ್ಕೆ ಆ ಅಂಚೆ ಇಲಾಖೆಯ ಮುದ್ರಿಕೆ ಎನ್ನುವಂಥದ್ದು ಇದ್ದಾಗ ಮಾತ್ರ ಅದಕ್ಕೆ ಮಾನ್ಯತೆ ಇರಬೇಕು. ಹಾಗೆ ಈ ದೇಹವು ಭಗವಂತನ ಅಧೀನ ಮತ್ತು ವೈಷ್ಣವ ದೇಹ ಅನ್ನುವಂಥದ್ದು ಗುರುತಿಸಬೇಕಾದ್ರೆ ವಿಷ್ಣುವಿನ ಚಿಹ್ನೆಗಳಾದ ಚಕ್ರ ಶಂಖಗಳನ್ನು ಮಧ್ವಾಚಾರ್ಯರು ಬಾಲ ಮತ್ತು ಎಡಬೊಡ ಭುಜಗಳಲ್ಲಿ ಮಾತ್ರ ತಾವು ಧಾರಣೆ ಮಾಡಿ ಮಾಡಿಸ್ತಾ ಇದ್ರು. ಅಂತಹ ಮಧ್ವಾಚಾರ್ಯರ ಸಾಕ್ಷಾತ್ ಪರಂಪರೆ, ಅವಿಚ್ಛಿನ್ನ ಪರಂಪರೆ ಆದ್ದರಿಂದ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನ ಬಲ ಮತ್ತು ಎಡಭುಜಗಳಲ್ಲಿ ಮಾತ್ರ ಈ ಚಕ್ರಶಂಖಗಳನ್ನು ಧಾರಣೆ ಮಾಡಿ ಮಾಡಿಸುವಂಥದ್ದು. ಅದರ ಹಿನ್ನೆಲೆಯಲ್ಲಿ ಈ ಚಾತುರ್ಮಾಸ್ಯದ ಪೂರ್ವಭಾವಿಯಾದ ಪ್ರಥಮ ಏಕಾದಶಿ ಶಯನಿ ಅನ್ನುವಂಥ ಏಕಾದಶಿಯಲ್ಲಿ ಈ ಮುದ್ರಾಧಾರಣೆಯನ್ನು ನಾವು ಮಾಡಿಸ್ತಾ ಇದ್ದೇವೆ. ನಮ್ಮ ಶ್ರೀಮಠದ ಶಿಕ್ಷಕರು, ಭಕ್ತರು, ವೈಷ್ಣವರೆಲ್ಲರೂ ಕೂಡ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಮುದ್ರಿಕೆಗಳನ್ನು ಏನು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದ ಮುದ್ರಿಕರಿಂದಲೂ ಸಾಕ್ಷಾತ್ತಾಗಿ ಬಂದಿರತಕ್ಕಂತಹ ಮುದ್ರಿಕೆಗಳಿದ್ದಾವೆ, ಅವುಗಳನ್ನು ಧಾರಣೆ ಮಾಡಿಸಿಕೊಳ್ತಾ ಇದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ ಎಂದು ನಾವು ಪ್ರಾರ್ಥನೆ ಮಾಡ್ತೇವೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.